ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಪ್ರಿಯಾ ಅಂತ 37 ವಯ ನಡೀತಾ ಇದೆ. ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತಾರೆ ಸ್ನೇಹಿತರೆ. ಆದರೆ ವಿಧವೆ ಜೀವನ ನಡೆಸುತ್ತಿದ್ದಾರೆ. ಸೊ ಅದಕ್ಕೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈಕೆಯ ಪರಿಸ್ಥಿತಿ ನೋಡಿ, ಹಣದ ಸಮಸ್ಯೆ ಜೊತೆಗೆ ಸುಖ ಇಲ್ಲದ ಜೀವನ ನಡೆಸುತ್ತಿದ್ದೇನೆ ಎಂದು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಸ್ನೇಹಿತರೆ, ಇವರು ಮೈಸೂರಿನ ಒಂದು ಮಾಲ್ ಅಲ್ಲಿ ಕೆಲಸ ಮಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಬಯಕೆ ನೋಡಿ ಜಸ್ಟ್ ಸಂಬಂಧದಲ್ಲಿ ಇರುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಅಂಡ್ ಇವರ ಹತ್ತಿರ ಸ್ನೇಹಿತರೆ ಮಹೇಂದ್ರ ಎಕ್ಸ್ UV 3XO ಒಂದು ಕಾರ್ ಕೂಡ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ಅಂಡ್ ಇಲ್ಲಿ ಸ್ನೇಹಿತರೆ ಈಕೆಯ ಲೈಫ್ ಸ್ಟೈಲ್ ಬಗ್ಗೆ ಸ್ವಲ್ಪ ನೋಡಿಕೊಂಡು ಬರೋಣ. ಪ್ರತಿದಿನ ಬೆಳಗ್ಗೆ 9 ರಿಂದ ಸಾಯಂಕಾಲ 5 ಗಂಟೆವರೆಗೆ ಮಾಲ್ ಅಲ್ಲಿ ಈಕೆ ಕೆಲಸ ಮಾಡುತ್ತಾಳೆ. ಅಂಡ್ ಮಾಲ್ ಅಲ್ಲಿ ಇರ್ತಕ್ಕಂಥ ಸ್ನೇಹಿತರೆ ಒಳ್ಳೆ ಫ್ಯಾಷನ್ ಬಟ್ಟೆಗಳನ್ನು ಹಾಕಿಕೊಳ್ಳೋದು ಈಕೆ ಒಂದು ಹವ್ಯಾಸ ಆಗಿರುತ್ತೆ. ಇದೇ ಫ್ಯಾಷನ್ ಬಟ್ಟೆ ಹಾಕಿಕೊಂಡು ವಾಟ್ಸಪ್ ಅಲ್ಲಿ ನಿಮಗೆ ಫೋಟೋ ಕೂಡ ಶೇರ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ವಿಡಿಯೋ ಕಾಲ್ ಅಲ್ಲೂ ಕೂಡ ಬಟ್ಟೆ ತೋರಿಸುತ್ತೇನೆ ಎಂದು ಹೇಳಿದ್ದಾರೆ. ಒಟ್ಟಾಗಿ ಹೊಸ ಬಟ್ಟೆ ಹಾಕಿಕೊಂಡು ವಿಡಿಯೋ ಕಾಲ್ ಅಲ್ಲಿ ಮಾತನಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಮೈಸೂರಿನ ಬಾಡಿಗೆ ಮನೆಗೆ ಬರುವಂತ ವ್ಯಕ್ತಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಎಂದು ಹೇಳಿದ್ದಾರೆ. ಏಕೆಂದ್ರೆ ಈಕೆ ತನ್ನ ಕೆಲಸ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಸೊ ಹಾಗೂ ಸಮಯ ಕೂಡ ಇರಲ್ಲ. ಸೊ ಹಾಗಾಗಿ ನೀವೇ ಮೈಸೂರಿಗೆ ಬರುವಂತಹ ವ್ಯಕ್ತಿ ಆಗಿರಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಈಕೆ ಹತ್ತಿರ ಇರತಕ್ಕಂಥ ಮಹೇಂದ್ರ ಎಕ್ಸ್ UV 3XO ಕಾರ್ ಬಗ್ಗೆ ನೋಡೋದಾದ್ರೆ, ದ ಮಹೇಂದ್ರ ಎಕ್ಸ್ UV 3XO launched in April 2024 is a subcompact crossover SUV that succeed the XUV 300. It offers a blend of a modern design. XUV 300 ಕಾರ್ಗಿಂತ ಈ ಒಂದು ಕಾರ್ ಮಾಡರ್ನ್ ಆಗಿರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಅಡ್ವಾನ್ಸ್ಡ್ features and multiple powertrain option to cater to diverse customer preference. ಒಳ್ಳೆ ಡಿಸೈನ್ ಹಾಗೂ ಅಡ್ವಾನ್ಸ್ ಫ್ಯೂಚರ್ಸ್ ಇರೋದ್ರಿಂದ ತುಂಬಾ ಜನರ ಗಮನ ಈ ಒಂದು ಕಾರ್ ಮೇಲೆ ಬಿದ್ದಿರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಈ ಒಂದು ಕಾರ್ನ ಸ್ನೇಹಿತರೆ LED ಲೈಟ್ C-shaped ಆಗಿರುತ್ತೆ. ಅಂಡ್ ಫ್ರಂಟ್ ಗ್ರಿಲ್ ಬಂದ್ಬಿಟ್ಟು ತುಂಬಾನೇ ಬೋಲ್ಡ್ ಆಗಿರುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಾರಲ್ಲಿ ಸ್ನೇಹಿತರೆ ಒಳ್ಳೆ ಸ್ಪೇಸ್ ಇರುತ್ತೆ. ಒಟ್ಟು ಸ್ನೇಹಿತರೆ 7 ರಿಂದ 8 ಜನ ಪ್ಯಾಸೆಂಜರ್ಸ್ ಹಾಗೂ ಜನರು ತುಂಬಾ ಸುಲಭವಾಗಿ ಕುಳಿತುಕೊಂಡು ಆರಾಮವಾಗಿ ಜರ್ನಿ ಮಾಡಬಹುದು ಎಂದು ಹೇಳಿದ್ದಾರೆ.